ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ಇದನ್ನ ಇಲ್ಲಿ ತೋರಿಸೋದು ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ. ಇದು ಜುನ್ಕದ ವಡಿ. ಇದು ಮುಕ್ನಿ ಕಾಳು ಪಲ್ಯ ರೀ. ಮೊಳಕೆ ಕಾಳ್ತಾರೆ ನೋಡ್ರಿ ಅವ್ರಿ. ನಮ್ಮ ಮನ್ಯಾಗ ಮೊಳಕೆ ಹೊಡ್ಸೇನ್ರಿ, ಹಿಂಗಾಗಿ ಭಾಳ ಮೊಳಕೆ ಹೊಡೆದಿಲ್ರಿ ಅವು. ಆಮ್ಯಾಗ ಇವು ಚಪಾತಿ ರೀ. ಆಮ್ಯಾಗ ಇದು ಬದ್ನಿಕಾಯಿ ಪಲ್ಯ ನೋಡ್ರಿ, ಒಂದು ಸ್ವಲ್ಪ ಹೆಚ್ಚಿಗೆ ಮಾಡೀನಿ ರೀ ನಾನು. ಆಮ್ಯಾಗ ಇದು ಅಗಸಿ ಹಿಂಡಿ ನೋಡ್ರಿ. ಇದು ಹುಳಿ ಅನ್ರಿ, ಇನ್ನು ಎಲ್ಲ ಕಲಿಸಿಲ್ರಿ, ರೆಡಿ ಮಾಡಿಲ್ಲ. ಆರು ಸಮದಾಗಿ ಹಿಂಗೆ ತೆಗೆದಿಟ್ಟೇನೆ ರೀ. ಆಮ್ಯಾಗ ರವಾದ ಉಂಡ್ರಿ. ಇವನ್ನೆಲ್ಲ ನಾ ಎದಕ್ಕೆ ಮಾಡೀನಿ ಅಂದ್ರೆ ಹಂದ್ರ ಬುತ್ತಿರ್ತಾರೆ ನೋಡ್ರಿ, ಅದಕ್ಕೆ ಮಾಡೀನಿ ರೀ. ಇವನ್ನೆಲ್ಲ ನಮ್ಮ ಯಜಮಾನ್ರ ಅಕ್ಕನ ಮಗಳ ಮದುವೆ ಇತ್ತು ರೀ. ಅದು ಶುಕ್ರವಾರ ಇತ್ತು ರೀ ಮದುವೆ. ನಾವು ಗುರುವಾರ ದಿವಸ ಹೋಗಿದ್ದೀವಿ ರೀ. ಗುರುವಾರ ಹೋಗೋದ್ರಾಗ ಒಳಕಲ್ಲಿ ಪೂಜೆ ಅದು ಸಜ್ಜು ಮಾಡಿದ್ರಿ ಅವರು. ನಾವು ಹೆಣ್ಮಕ್ಳು ಹಾಕಿವತ್ತಂದು ಮುತ್ತೈದರಿಗೆ ಅದು ಮಾಡಿದ್ರಿ. ಹಿಂಗಾಗಿ ಮುತ್ತೈದೆತನಕ ಅದು ಕುಂದ್ರಿಸಿದ್ರು. ಆಮ್ಯಾಗ ಮುಗಿಸ್ಕೊಂಡು ಅವತ್ತು ಸಂಜೆಗೆ ಹೋದೆವ್ರಿ ನಾವು ಅಲ್ಲಿ ಗಂಡಿನ ಮನೆಗೆ. ಇಲ್ಲಿ ಬಟ್ಟಿಗೆ ಹಾಕತ್ತಾರೆ ನೋಡ್ರಿ. ಬಟ್ಟಿಗೆ ಹಾಕಕ್ಕೆ ಕುಂದ್ರಿಸಿದ್ರಿ. ಇಲ್ಲಿ ಸ್ಟೇಜ್ ಮ್ಯಾಗನ ಹಾಕಿದ್ರು ಅವ್ರ ಬಟ್ಟಿಗೆ. ಇಲ್ಲಿ ನಾವು ನಿಂತ ನೋಡ್ರಿ. ಅದ್ರೊಳಗೆ ಅವ್ರ ಗಂಡಿನ ಕಡೆದವ್ರು ಒಂದು 4 ಜನ ಇದ್ರಿ. ಅದ್ರೊಳಗೆ ನಾವು ಒಂದು 4 ಜನ ಇದ್ರಿ ಅಲ್ಲಿ ನಮ್ಮ ಯಜಮಾನ್ರು ನೋಡ್ರಿ. ಸ್ವಾಮಿಗಳಿಗೆ ದಕ್ಷಿಣ ಇಟ್ಟು ಸ್ವಾಮಿ ಮಾಡತ್ತಾರೆ ರೀ. ಅದೇನೋ ಗಂಡಿನ ಕಡೆದವರು ಮತ್ತು ಹೆಣ್ಣಿನ ಕಡೆದವರು ಸ್ವಾಮಿಗಳಿಗೆ ದಕ್ಷಿಣ ಇಡ್ಬೇಕತ್ರಿ. ಹಿಂಗಾಗಿ ದಕ್ಷಿಣ ಇಡಾಕತ್ತಾರೆ ಅವರು. ಗಂಡಿನ ಕಡೆದವ್ರು ಹೆಚ್ಚಿಟ್ಟಿದ್ರತ್ರಿ, ಹೆಣ್ಣಿನ ಕಡೆದವ್ರು ಕಡಿಮೆ ಇಡೋಣ, ಇಷ್ಟ ಕಡಿಮೆ ಇಟ್ಟಿದ್ರತ್ತಂದು ಕೇಳತ್ತಿದ್ರು ಅವರು. ನಾವು ಹೆಣ್ಣವ್ರದು ಕಡಿಮೆ ಹಾಕಿವತ್ತಂದು ಅನ್ನತ್ತಿದ್ರು ಇವರು. ಇಲ್ಲಿ ಬಟ್ಟಿಗೆ ಹಾಕಿ ಮೂಸ್ಕೊಂಡು ಕರ್ಕೊಂಬಂದ್ರು ನೋಡ್ರಿ ಮನೆಗೆ. ಮನ್ಯಾಗ ಒಳಗೆ ಕರ್ಕೊಳಕತ್ತಾರೆ ರೀ ಈಗ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇವನು ನಿವಾಳಿ ತೆಗೆದೊಂದು ಒಳಗೆ ಕರ್ಕೊತಾರೆ ನೋಡ್ರಿ. ಹಂಗೆ ನಿವಾಳಿದ ತೆಗೆದ ಒಳಗೆ ಕರ್ಕೊಂಡ್ರಿ. ಅಲ್ಲಿ ಬಡಿಗೆ ಹಾಕೋ ಟೈಮ್ದಾಗ ಉಡಕ್ಕೆ ಹಾಕಿರ್ತಾರೆ ರೀ ಉಡ್ಯಾಗ. ಅದನ್ನ ತೊಗೊಂಬಂದು ದೇವ್ರ ಜಗಲಿ ಮ್ಯಾಗಿಟ್ಟು ನಮಸ್ಕಾರ ಮಾಡೋದು ನೋಡ್ರಿ. ಇಲ್ಲಿ ಜಗಲಿ ಮೇಲೆ ಇಡಕ್ಕೆ ಹೊಂಟಾಡ್ರಿ ಈಗ. ಇದು ಜಗಲಿ ಮನೆ ನೋಡ್ರಿ. ಅವರು ಜಗಲಿ ಮನೆಯೂ ಸಪ್ರೇಟ್ ಮಾಡ್ಯಾರ ರೀ. ಹೊಸ ಮನೆ ಕಟ್ಟ್ಯಾರ ರೀ. ಇವ್ರದ್ದು ಹೋದ ವರ್ಷ ಎಂಗೇಜ್ಮೆಂಟ್ ಆಗಿತ್ತು ರೀ. ಎಂಗೇಜ್ಮೆಂಟ್ ಆದ್ಮ್ಯಾಗ ಮನೆ ಕಟ್ಟಿ ಮದುವೆ ಮಾಡತ್ತಾರೆ ಅವರು. ಅದಾದ್ಮ್ಯಾಗ ಬಟ್ಟಿಗೆ ಹಾಕೋ ಕಾರ್ಯಕ್ರಮ ಮುಗಿದ್ಮ್ಯಾಗ ಅರ್ಶಿನ್ಕ ಸಜ್ಜು ಮಾಡ್ಯಾರ ನೋಡ್ರಿ. ಇಲ್ಲಿ ಅರ್ಶಿನ ಸುರ್ಗಿ ಸುತ್ತದತ್ತಾರೆ ನೋಡ್ರಿ, ನೂಲು ಸುತ್ತದ ಅದಕ್ಕೆ ರೀ. ಇವು ಅವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಪದ್ಧತಿ ರೀ. ಇವರು ಮುಂಚೆನೇ ಇಲ್ಲೇ ಒಳಗೆ ಕೂತನ ಅರ್ಶಿನ ಅದು ಹಚ್ಕೊಂಡು ಆನಂತರ ಹೊರಗೆ ಕರ್ಕೊಂಡು ಹೋಗ್ತಾರೆ ರೀ. ನಮ್ಮಲ್ಲಿ ಅದು ಅಲ್ಲೇ ನೂಲು ಒಳಗೆ ಕುಂದಿರ್ಸಿ ಹಚ್ತಾರೆ ರೀ. ಇಲ್ಲಿ ನಾವು ಹೆಣ್ಣಿನ ಕಡೆದವ್ರಿಗೆ ಹಚ್ಚಿರ್ತಂದ ನಾನು ಹಚ್ಚಿದ್ರಿ. ಇಲ್ಲಿ ಎಣ್ಣೆ ಹಚ್ಚತ್ತ ನೋಡ್ರಿ ನೆತ್ತಿಗೆ ಎಣ್ಣೆ ಹಚ್ಚಿ ನಂತರ ಅರ್ಶಿನ ಹಚ್ತಾರೆ ರೀ ಮೈಗೆ. ಹುಡುಗಿಗೆ ಈಗ ನೆತ್ತಿಗೆ ಎಣ್ಣೆ ಹಚ್ಚತ್ತೇನೆ ರೀ. ಆಮ್ಯಾಗ ಅರ್ಶಿನ ಅದು ಹಚ್ಚಿ ಹೊರಗೆ ಬಟ್ಟಿಗೆ ಹಾಕಕ್ಕೆ ಕರ್ಕೊಂಡು ಹೊಂಟ್ರಿ ನೋಡ್ರಿ. ಇಲ್ಲಿ ಬಟ್ಟಿಗೆ ಹಾಕೋ ಸಾರಿ ನೂಲು ಸುತ್ತದ್ರಿ. ನೂಲು ಸುತ್ತಕ್ಕೆ ಕರ್ಕೊಂಡು ಹೊಂಟಾರ್ರಿ ಈಗ. ಬಟ್ಟಿಗೆ ಅದು ಮುಗಿದೈತ್ರಿ ಅಲ್ಲ. ಇಲ್ಲಿ ನೂಲು ಸುತ್ತಲ್ಲಿ ನಮ್ಮ ಅತ್ತೆಯವ್ರೊಬ್ಬರು ಇದ್ರಿ ನೂಲೊಳಗೆ. ಹಿಂಗಾಗಿ ನಾ ಹೋಗಿದ್ದಿಲ್ರಿ ಅಲ್ಲಿ. ಇಲ್ಲಿ ಭಾಳ ಬಾಬಾ ಅಂತಂದು ಹಗಲೆಲ್ಲ ಹೇಳಕತ್ತಾನ. ನಾನು ಹೋದ್ರಿ. ಹಿಂಗೆ ಮಾಡಿರ್ತಾರೆ ನೋಡ್ರಿ ನಮ್ಮಲ್ಲಿ ನೂಲು ಸುತ್ತಾಕ. ಇವರೇನು ಕೆಳಗೆ ನೂಲು ಸುತ್ತಲ್ಲಿ ಯಾರ್ಯಾರು ಕೂತಿರ್ತಾರೆ ಅಷ್ಟೊಂದು ನನಗೆ ಗೊತ್ತಿಲ್ಲ ರೀ. ಹೆಣ್ಣಿನ ಕಡೆದವರು ಗಂಡಿನ ಕಡೆದವರು ಪೌನ್ಯಾರು ಹಿಂಗೆ ಯಾರ್ಯಾರು ಕುಂದಿರ್ತಾರೆ ಅನ್ನೋದು ಅಷ್ಟೊಂದು ನನಗೇನು ಗೊತ್ತಿಲ್ಲ ರೀ. ಇಲ್ಲಿ ಇಷ್ಟು ಮಂದಿ ಆಗಿ ಸುತ್ತಾತಿದ್ರಿ ಇವರು. ಇವ್ರೇನೋ 6 ಜನ ಏನೋ ಆದ್ರತ್ರಿ. ಇನ್ನೊಬ್ರು ಹೆಣ್ಣಿನ ಕಡೆದವ್ರು ಬರಿ ಅನ್ನಕತ್ರಿ. ಹಿಂಗಾಗಿ ಅಲ್ಲಿ ಕೈ ಮಾಡತ್ತಾರೆ ನೋಡ್ರಿ. ನಮ್ಮ ಅತ್ತೆ ಅದಾರತ್ತಂದು ನಾ ಏನು ಹೊಲ ಹಾಕ್ತೀನಿ ರೀ. ಹಿಂಗಾಗಿ ನಾನು ಹೊಂಟು ನೋಡ್ರಿ. ನಾ ಅಲ್ಲಿ ಹೋಗೋ ಟೈಮ್ದಾಗ ನಾ ಹಿಂಗೆ ಹೋದ್ರಿ. ಇಲ್ಲಿ ಹಿಂಗೆ ಅದು ಬರಬೇಡ ಹಂಗೆ ಅದು ಅನ್ನಕತ್ರಿ. ನೂಲು ಸುತ್ತೋದು ಅನ್ನೋದಕ್ಕಿಂತ ಅದಕ್ಕೆ ಭಾಳ ನೇಮ್ ಅದಾವ ರೀ. ಆ ನೇಮದ ಪ್ರಕಾರ ಮಾಡ್ಬೇಕ್ರಿ. ನೂಲೊಳಗೆ ಹಾಯೋಂಗಿಲ್ಲ, ನೂಲಿಗೆ ಅದು ಧಕ್ಕೆ ಹಚ್ಚೋಂಗಿಲ್ಲ, ಒಳಗೆ ಹೋದ್ರೆ ನೂಲು ಸುತ್ತು ಮುಗಿತಾನ ಹೊರಗೆ ಬರೋಂಗಿಲ್ಲ. ಹಿಂಗೆಲ್ಲ ಏನೇನೋ ರೂಲ್ಸ್ ಅದಾವ ರೀ ಅದು. ಒಂದಿಬ್ಬರು ಜನ ನೀರು ತೊಗೊಂಡಿರ್ತಾರೆ ಒಂದು ಚರಿಗೆ ಒಳಗೆ. ಉಳ್ದವ್ರು ಏನೈತ್ರಿ ಅಕ್ಕಿ ಅಡಿಕೆ ಎಲೆ ಇಷ್ಟು ಹಿಡ್ದಿರ್ತಾರೆ ರೀ. ಅಕ್ಕಿ ಆ ಕುಂದ್ರ ಮನೆ ಇದಾವೆ ನೋಡ್ರಿ. ಆ ಕುಂದ್ರ ಮನೆ ಮ್ಯಾಗ ಒಂದೊಂದು ಸುತ್ತಿಗೊಮ್ಮೆ ಎಲ್ಲೆಲ್ಲಿ ಬರ್ತಾವೆ ನೋಡ್ರಿ ಅಲ್ಲಿಗೆ ಅವನ್ನ ಅಕ್ಕಿ ಕಾಳು ಹಾಕಿದ್ರಿ. ನೀರಕ್ಕೆ ಚರಿಗಿದ್ದವ್ರು ನೀರು ಹಾಕಿದ್ರಿ. ಹಿಂಗೆ ಹಾಕಕತ್ತಿದ್ರು ನೋಡ್ರಿ. ಇಲ್ಲಿ 5 ಸುತ್ತು ಮಾಡ್ತಾರೆ ರೀ. 5 ಸುತ್ತು ಐತನ ಹಿಂಗೆ ಹಾಕ್ಬೇಕ್ರಿ. ಕೈಯನ್ನು ಅಕ್ಕಿ ಅದು ಅಂದ್ರೆ ಸೈಡ್ ನಿಂತಿರ್ತಾರೆ ಅಲ್ಲಿ ಹಾಕ್ತಿರ್ತಾರೆ ಅವ್ರು. ಹೊಳ್ಳಿ ಅಕ್ಕಿ ಹಾಕಿಸ್ಕೋಬೇಕ್ರಿ. ನೀರು ಏನೈತ್ರಿ ಒಂದು ಚರಿಗಿರತ್ತವ್ರಿ. ನೀರು ಹಾಕ್ತಾರೆ ಅದನ್ನೆಲ್ಲ. ಇಲ್ಲಿ ಇವರ ಮುಂದಿದ್ದವ್ರ ರೀ ಹುಡುಗನ ಅಕ್ಕಾರಿ ಇವರು. ತಂಗಿ ಏನೋ ರೀ ಅಷ್ಟೊಂದು ಗೊತ್ತಿಲ್ಲ ನನಗೂ. ಅಕ್ಕನೂ ತಂಗಿನೂ ಅದಾರ ರೀ ಇವರು. ಆಮ್ಯಾಗ ಇವರು ಹುಡುಗನ ಅವ್ವಾರೇನೋ ರೀ, ಸಣ್ಣವ. ದೊಡ್ಡವ ಏನು ಸಣ್ಣವ ಅಷ್ಟೊಂದು ಗೊತ್ತಿಲ್ಲ ರೀ ನನಗೂ. ನಾವು ಅವಾಗ ಹೋಗಿರ್ತಿಲ್ಲ ರೀ. ಭಾಳ ಪರಿಚಯ ಆಗಿರಂಗಿಲ್ಲ ಏನಿಲ್ಲ. ಹಿಂಗಾಗಿ ಅಷ್ಟೊಂದು ಗೊತ್ತಾಗಿರಂಗಿಲ್ಲ ರೀ. ಇಲ್ಲಿ ನೀರು ಫೋಟೋ ತೆಗಿಸೋಮ್ದಾಗ ಹೆಂಗೆ ನಿಂದಿರ್ಸಿರಿ ನೋಡ್ರಿ. ಹಂಗೆ ಮುಂದೆ ಕೈ ಮಾಡಿ ನಿಂದರಿ ಫೋಟೋ ತೆಗಿಸೋಮ್ದಾಗಿ. ಮುಂದೆ ಕೈ ಮಾಡಿ ನಿಂದರ್ರಿ ಅಂದ್ರಿ. ಆಮ್ಯಾಗ ಇದು ನೂಲಿಗೆ ಏನೇನೋ ನೇಮ್ ಅದಾರ ಆದರು.
ನೂಲು ಸುತ್ತೋದಂದ್ರೆ ಇವರಲ್ಲಿ ಏನೋ 2 ಸತಿ ನೂಲು ಸುತ್ತಾರತ್ ರೀ. ನಿಮ್ಮ 2 ಸರಿಗೆ ಇದಾವತ್ ರೀ. ಅವತ್ತು ದೇವ್ರ ಕರೆ ದಿವಸನ ನೈಟ್ ಹೋಗಿರ್ತಿಲ್ಲ ರೀ ಅವಾಗೊಮ್ಮೆ. ಆಮೇಲೆ ಮತ್ತು ಹೊಳ್ಳಿ ಎಕ್ಕಿ ಕಾಳು ಬೆಳ ಮುಂಜಾನೆ ರೀ. ಹಿಂಗೆ ಹುಡುಗಿ ಬಲಗಾಲ ನೂಲೊಳಗೆ ಹಾಕಿ ಹಿಂಗೆ ನಿಂದಿರ್ಸ್ಕೊತಾರೆ ರೀ. ನಂತರ ಹೊರಗಿನವ್ರು ಒಳಗೆ ಬರ್ಬೋದು ಇಲ್ಲ ಬಿಡ್ಬೋದು ರೀ. ನಮ್ಮ ಕಡೆ ಇದಕ್ಕೆ ನೂಲು ಸುತ್ತುತ್ತಾರೆ. ನಿಮ್ಮ ಕಡೆ ಏನಂತಾರತ್ತ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಅಲ್ಲಿ ಬಲಗಾಲಿಟ್ಟು ಕುಂದ್ರತ್ತಂತ ಹೇಳತ್ತಿದ್ದೀನಿ ರೀ ನಾ ಹುಡುಗಿಗೆ. ಆಮ್ಯಾಗ ಅವರು ನಮ್ಮ ಅತ್ತೆಯವ್ರು ರೀ ಒಂದು ಹುಡುಗಿ ಕಡೆ ಹಿಂದೊಬ್ಬರು ಹುಡುಗನ ಕಡೆ ಹಿಂದೊಬ್ರು ನಿಂದಿರ್ಬೇಕು ರೀ. ಹಿಂದೆ ನಮ್ಮ ಅತ್ತೆಯವ್ರೊಬ್ರು ನಿಂತಾರೆ ರೀ. ಹುಡುಗನ ಕಡೆ ಅವ್ರ ಆಯದಾರ ಯಾರ್ದಾರ ಅವ್ರು ನಿಂತಾರೆ ರೀ. ಆಮ್ಯಾಗ ಉಳ್ದವ್ರು ಹೆಚ್ಚಿಗೆ ನೂಲೊಳಗೆ ಹೋಗಂಗಿಲ್ಲ ರೀ. ಅಲ್ಲಿ ಯಾರನ್ನ ಕರಿತಾರೆ ಅವ್ರು ಅಷ್ಟೇ ಹೋಗುದ್ರಿ. ಮತ್ತು ನೂಲಿಗೆ ಅದು ಏನರ ಹಿಂಗೆ ಸೀರೆ ಅದು ದಾಗಸ್ಕೊಂಡು ನಿಂದ್ರಂಗಿಲ್ಲ ರೀ ನೂಲಿಗೆ ಹೆಚ್ಚಿ. ಆಮ್ಯಾಗ ಇಲ್ಲಿ ಮುಗಿಸ್ರಿ ನೋಡ್ರಿ. ಆಮ್ಯಾಗ ಸುರ್ಗಿ ಸುತ್ತೋದು ಮುಗಿದ್ಮ್ಯಾಗ ಹುಡುಗಿನ ಸೋದರ ಮಾವುಗಳು ಎತ್ಕೊಂಡು ಹೋಗೋ ಪದ್ಧತಿ ಇರ್ತೈತೆ ರೀ. ಇಲ್ಲಿ ನಮ್ಮ ಯಜಮಾನ್ರು ಎತ್ಕೊಂಡಾರ ಹುಡುಗಿನ. ಸರಿಯಾಗಿ ಎತ್ಕೊಳಕ್ಕೆ ಬಂದಿಲ್ಲ ರೀ ಅವ್ರಿಗೆ. ಅಲ್ಲಿ ನೋಡ್ರಿ ಹುಡುಗಿನ ಹೆಂಗೆ ಎತ್ಕೊಂಡಾರ ಪಾಪ.